ನೀವೆಲ್ಲಾದ್ರೂ ಗೋಲ್ಡನ್ ಬಾತ್ರೂಮ್ ನೋಡಿದೀರಾ? ಬಾತ್ರೂಮ್ ಸಹ ಚಿನ್ನದಲ್ಲೇ ಮಾಡಿರುವಂತ ಹೋಟೆಲ್ ಇದು. ನಾವಿದೀವಿ ದುಬೈಯಲ್ಲಿ. ನಾನಿವತ್ ನಿಮಗೆ ಪ್ರಪಂಚದ ಏಕೈಕ 7 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದುಬೈನಲ್ಲಿರುವಂತ ಬುರ್ಜ್ ಅಲ್ ಅರಬ್ ಹೋಟೆಲ್. ಸೊ ಅಲ್ಲಿಗೆ ಹೋದ ತಕ್ಷಣ ನಮ್ಮ ಟಿಕೆಟ್ಸ್ ತೋರಿಸಿ ಪಾಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಗೆ ಈ ತರ ವೆಹಿಕಲ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವೀಗ ಏನ್ ನೋಡ್ತಾ ಇದೀರಲ್ಲ, ಇದೇ ಬುರ್ಜ್ ಅಲ್ ಅರಬ್, ಪ್ರಪಂಚದ ಏಕೈಕ 1 and only 7 ಸ್ಟಾರ್ ಹೋಟೆಲ್, ಪ್ರಥಮ ಮತ್ತು ಕೊನೆಯ 7 ಸ್ಟಾರ್ ಹೋಟೆಲ್. ಇದನ್ನ ಕಟ್ಟಿರೋದು ಮ್ಯಾನ್ ಮೇಡ್ ಐಲ್ಯಾಂಡ್ ಮೇಲೆ ಅಂದ್ರೆ ನಂಬ್ತೀರಾ? ಒಳಗಡೆ ಹೋದ ತಕ್ಷಣ ನಮ್ಗೆ ವೆಲ್ಕಮ್ ಡ್ರಿಂಕ್ಸ್ ಹಾಗೂ ಟಿಶ್ಯೂಸ್ ಎಲ್ಲ ಕೊಡ್ತಾರೆ. ಈ ಹೋಟೆಲ್ ನಲ್ಲಿ ಒಂದು ರೂಮ್ ಬೆಲೆ 1.5 ಲಕ್ಷದಿಂದ 20 ಲಕ್ಷ ತನಕ ಇರತ್ತಂತೆ. ನೀವು ಇಲ್ಲಿ ಏನ್ ಸ್ಟೇರ್ ಕೇಸ್ ನೋಡ್ತಾ ಇದೀರಲ್ಲ, ಇದೆಲ್ಲ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಮಾಡಿರೋದು ಅಂಡ್ ವರ್ಲ್ಡ್ ಕ್ಲಾಸ್ ಮಾರ್ಬಲ್ಸ್ ಅಲ್ಲಿ ಕೆಳಗಡೆ ಎಲ್ಲ ಹಾಕಿರೋದು. ಬೇಸಿಕಲಿ ಈ ಹೋಟೆಲ್ ನಲ್ಲಿ ನೀವು ಏನು ಶೈನಿಂಗ್ ಗೋಲ್ಡ್ ತರ ಕಾಣಿಸಿದ್ರು ಅದೆಲ್ಲ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಸೊ 20 ಲಕ್ಷದ ರೂಮ್ ಹೇಗಿರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ನಾನಿವಾಗ ನಿಮಗೆ ಕ್ವೀನ್ ಸೈಜ್ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ಎಲ್ಲ ಕಾರ್ಪೆಟ್ಸ್ನು ಪ್ರಪಂಚದಾದ್ಯಂತ ಫೇಮಸ್ ಕಾರ್ಪೆಟ್ಸ್ಗಳು. ಆ್ಯಂಡ್ ಇದು ಕ್ವೀನ್ನ ಬೆಡ್. ಸೊ ಇದೆಲ್ಲ ರೇಷ್ಮೆಯಿಂದ ಮಾಡಿರುವಂಥದ್ದು. ಆ್ಯಂಡ್ ಆಕೆಗೆ ಮೇಲೆ ಕೂಡ ಮಿರರ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ಗೋಲ್ಡೇ ನೋಡಿ. ನಿಮ್ಗೆ ಏನೇನು ಶೈನಿಂಗ್ ಕಾಣಿಸ್ತಾ ಇದೆ ಅದೆಲ್ಲ ಗೋಲ್ಡ್. ಆ್ಯಂಡ್ ಈ ರೂಮಿಂದ ಸೂಪರ್ ಆಗಿರೋ ವ್ಯೂ ಕೂಡ ಸಿಗುತ್ತೆ. ಈ ಒಂದು ಅದ್ಭುತವಾದ ಹೋಟೆಲ್ನ ಕಟ್ಟಿರೋದು ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್. ಅದು 1 ರಿಂದ 2 ವರ್ಷ ಆ ಲ್ಯಾಂಡ್ ಕಟ್ಟಕ್ಕೆ ತೊಗೊಂಡಿದ್ದಾರಂತೆ. ಆ್ಯಂಡ್ 1994ರಿಂದ 1999 ಅಂದರೆ 3 ವರ್ಷದಲ್ಲಿ ಈ ಬ್ಯೂಟಿಫುಲ್ ಬುರ್ಜ್ ಅಲ್ ಅರಬ್ನ ಕಟ್ಬಿಟ್ಟಿದ್ದಾರೆ. ಎಲ್ಲ ರೂಮಲ್ಲೂ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಐಲ್ಯಾಂಡ್ ವ್ಯೂ ಸಿಗುತ್ತೆ, ನಿಮಗೆ ಸಿ ವ್ಯೂ ಸಿಗುತ್ತೆ. ಇಡೀ ದುಬೈ ನೋಡ್ಬೋದು. ಅಷ್ಟು ಅದ್ಭುತವಾದ ಪರಿಕಲ್ಪನೆಯೊಂದಿಗೆ ಇದನ್ನು ಮಾಡಿದ್ದಾರೆ. ಆಗಲೇ 52 ಇಂಚ್ ಟಿವಿನ ಆರ್ಡರ್ ಮಾಡಿ ಅವರು ಮಾಡಿಸ್ಕೊಂಡಿದ್ರಂತೆ. ಆ್ಯಂಡ್ ಈಗ ತೋರಿಸ್ತಾ ಇರೋದು ಕಿಂಗ್ ಬೆಡ್ರೂಮ್ ಇದು ನಾನು. ಆ್ಯಂಡ್ ಎಲ್ಲ ಅಷ್ಟೇ, ಮಿರರ್ ಕೂಡ ಅಷ್ಟೇ ಗೋಲ್ಡಲ್ಲೇ ಮಾಡಿರ್ತಾರೆ. ಚೇರು ಅಷ್ಟೇ ಗೋಲ್ಡಲ್ಲೇ ಮಾಡಿರ್ತಾರೆ. ಲ್ಯಾಂಪು ಸ್ಟ್ಯಾಂಡ್ ನೋಡಿ, ಅದನ್ನು ಕೂಡ ಗೋಲ್ಡಲ್ಲೇ ಮಾಡಿರ್ತಾರೆ. ಆ್ಯಂಡ್ ಈಗ ತೋರಿಸ್ತಾ ಇರೋದು ನಿಮಗೆ ಗೋಲ್ಡನ್ ಬಾತ್ರೂಮ್. ಆ್ಯಂಡ್ ಇದು ಗೋಲ್ಡನ್ ಮಿರರ್ ಬಾತ್ರೂಮಲ್ಲಿರುವಂಥದ್ದು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೋಲ್ಡನ್ ಬಾತ್ರೂಮ್ ಒಳಗಡೆ ನಾನು ಓಡಾಡ್ತೀನಿ ಅಂತ. ನಲ್ಲಿಗಳಿಂದ ಹಿಡಿದು ಪ್ರತಿಯೊಂದನ್ನು ಗೋಲ್ಡಲ್ಲಿ ಮಾಡಿದ್ದಾರೆ ಇದು. ಆ್ಯಂಡ್ ಇದು ನೋಡಿ ಶವರ್ ರೂಮು, ಶವರ್ ನಲ್ಲಿಗಳು ಎಲ್ಲನೂ ಗೋಲ್ಡಲ್ಲೇ. ನನಗಂತೂ ಆಶ್ಚರ್ಯ ಆಗೋಯ್ತು. ಇಷ್ಟು ರಾಯಲ್ಟಿನ ಎಂಜಾಯ್ ಮಾಡ್ತಾರಲ್ಲ ದುಬೈಯಲ್ಲಿ, ಅಮೇಝಿಂಗ್ ಅನಿಸ್ತು. ಸೊ ಇದೊಂದು ಡೈನಿಂಗ್ ಟೇಬಲು. ಆ್ಯಂಡ್ ಇಲ್ಲಿ ಎಲ್ಲ ಸ್ಪೂನ್ ಮತ್ತು ತಟ್ಟೆ ಎಲ್ಲನೂ ಗೋಲ್ಡ್ ಪ್ಲೇಟೆಡ್. ಎಲ್ಲಿ ನೋಡಿದ್ರು ಗೋಲ್ಡ್ ಗೋಲ್ಡ್ ಗೋಲ್ಡ್. ಚೇರ್ ಸಹ ಗೋಲ್ಡ್. ಸ್ವಲ್ಪ ಓಡಾಡಿ ಸುಸ್ತಾದ ಮೇಲೆ ಗೋಲ್ಡ್ ಇದರಲ್ಲೇ ನಮಗೆ ಕಾಫಿನೂ ಕೂಡ ಸರ್ವ್ ಮಾಡಿದ್ರು. ಆ್ಯಂಡ್ ಒಂದು ಒಳ್ಳೆ ವ್ಯೂ ಜೊತೆಗೆ ಕಾಫಿ ಕೂಡ ಕುಡಿದ್ವಿ. ಆ್ಯಂಡ್ ಇದು ಸೆಲೆಬ್ರಿಟಿ ಲಾಂಜ್ ಅಂತ. ಇಲ್ಲಿ ಪ್ರಪಂಚದಾದ್ಯಂತ ಅದ್ಭುತ ಸೆಲೆಬ್ರಿಟಿಗಳು, ನೆಲ್ಸನ್ ಮಂಡೇಲಾ, ಅಮಿತಾಬ್ ಬಚ್ಚನ್ ಮತ್ತು ತುಂಬ ಹಾಲಿವುಡ್ ಸ್ಟಾರ್ಸ್ ಎಲ್ಲ ಇಲ್ಲಿ ಬಂದು ಉಳ್ಕೊಂಡಿದ್ರಂತೆ. ಆ್ಯಂಡ್ ನಾನು ಅದು ತುಂಬ ಎಂಜಾಯ್ ಮಾಡಿದ್ವಿ. ಇದು ಗೋಲ್ಡನ್ ಲಿಫ್ಟ್. ಸೊ ಎಲ್ಲ ನೋಡಿ ನಮಗೆ ಕಣ್ ತುಂಬಿಕೊಂಡು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು.